ಒಂದು ಶುಭ ಶುಕ್ರವಾರ ದಿನದಂದು ನಿಮ್ಮೆಲ್ಲರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ದಿನದಲ್ಲಿ ನಾವು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿರ್ತಕ್ಕಂತಹ 7 ಮಾತುಗಳನ್ನು ಕುರಿತು ಒಂದು ದಿನದಲ್ಲಿ ನಾವು ಧ್ಯಾನವನ್ನು ಮಾಡಲಿದ್ದೇವೆ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿದಂತಹ ಆ ಒಂದು 7 ಮಾತುಗಳನ್ನು ನಾವು ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ಕ್ಲುಪ್ತವಾಗಿ ಆತನು ನಾವು ಈ 40 ದಿನಗಳೆಲ್ಲ ಆತನ ವಿಷಯವಾಗಿ ಆತನ ಕ್ಷಮೆ ವಿಷಯವಾಗಿ ಧ್ಯಾನ ಮಾಡಿದ್ದನ್ನ ನಾವು ಕ್ಲುಪ್ತವಾಗಿ ನಾವು ಅದನ್ನು ಧ್ಯಾನ ಮಾಡಿಸಿಕೊಂಡ ಆದ್ಮೇಲೆ ನಾವು ಆತನು ಆಡಿರ್ತಕ್ಕಂತಹ 7 ಮಾತುಗಳನ್ನ ಒಂದೊಂದಾಗಿ ನಾವು ಧ್ಯಾನವನ್ನು ಮಾಡಲಿಕ್ಕೆ ನೋಡ. ಆತನು ಆ ಒಂದು ಪೈನ್ ಅಲ್ಲಿ, ಆ ಒಂದು ಬ್ಲೀಡಿಂಗ್ ಅಲ್ಲಿ ಹರಿತಕ್ಕಂತಹ ದೇಹದ ಮೇಲೆ ಅವನು ಹರಿತಕ್ಕಂಥ ನೋವು ಉಂಟು ಮಾಡಿರ್ತಕ್ಕಂತಹ ಆತನ ಫುಲ್ ಬಾಡಿಯನ್ನ ರಕ್ತವನ್ನು ಹರಿತಾ ಇತ್ತು, ಆತನ ಫುಲ್ ಬಾಡಿಯನ್ನ ಆತನ ಪೇನ್ ಆಗ್ತಿತ್ತು. ಆ ಒಂದು ಪೈನ್ ಅಲ್ಲಿ ಆತನು ಆಡಿರ್ತಕ್ಕಂತಹ 7 ಮಾತುಗಳನ್ನು ನಾವು ಈ ಒಂದು ದಿನದಲ್ಲಿ ಒಂದೊಂದಾಗಿ ನಾವು ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಧ್ಯಾನವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಆತನು ಪಟ್ಟಿರ್ತಕ್ಕಂತಹ ಶ್ರಮೆಯ ವಚನಗಳನ್ನ ಒಂದೊಂದು ವಚನಗಳನ್ನ ಸ್ವಲ್ಪ ಹೊತ್ತು ನೋಡಿ ನಾವು ಮುಂದೆ ಹೋಗಲಿಕ್ಕೆ. ಯೋಹಾನನ ಬರೆದ ಸುವಾರ್ತೆ 18ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುವಾಗ ಯೇಸು ಈ ಮಾತನ್ನು ಹೇಳಿದಾಗ ಹತ್ತಿರ ನಿಂತಿದ್ದ ಓಲೆಕಾರರಲ್ಲಿ ಒಬ್ಬನು ಮಾಯಾಜಕನಿಗೆ ಹೀಗೆ ಉತ್ತರ ಕೊಡುತ್ತೀಯೋ ಎಂದು ಹೇಳಿ ಆತನ ಕೆನ್ನಿಗೆ ಒಂದು ಏಟು ಹಾಕಿದನೆಂಬುದಾಗಿ. ಯೇಸು ಕ್ರಿಸ್ತನು ನನಗಾಗಿ ನಿನಗಾಗಿ ಆತನು ಆ ಒಂದು ಯೋಹಾನನ ಬರೆದ ಸುವಾರ್ತೆ 18ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುವಾಗ ಓಲೆಕಾರನು ಯೇಸು ಕ್ರಿಸ್ತನ ಮುಖದ ಮೇಲೆ ಏಟು ಹಾಕಿದನೆಂಬುದಾಗಿ. ಆತನು ನನಗಾಗಿ ನಿನಗಾಗಿ ಆತನು ಏಟನ್ನು ತೆಗೆದ. ಎಷ್ಟು ಜೋರಾಗಿ ಆತನು ಆ ಓಲೆಕಾರನು ಆತನ ಮುಖದ ಮೇಲೆ ಕುಡಿದಿರ್ಬೋದು. ನಮಗೆ ಒಂದು ಏಟು ಜೋರಾಗಿ ಹಾಕಿದ್ರೆ ನಮ್ಮ ಕಿವಿಯೆಲ್ಲ ಚಿಂದುಕೊಳ್ಳುತ್ತೆ. ಓಲೆಕಾರನು ಆತನಿಗೆ ಒಂದು ಏಟನ್ನು ಹಾಕ್ತಾನೆ ಜೋರಾಗಿ. ಎಷ್ಟು ನೋವಾಗಿದೆ. ಇದಾದ ಮೇಲೆ ನೋಡಿ 19ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಆಮೇಲೆ ಪಿಲಾತನು ಯೇಸುವನ್ನ ಕೊರಡೆಯಿಂದ ಹೊಡಿಸಿದೆ ಎಂಬುದಾಗಿ. ಯೇಸುವನ ಕೊರಡೆಯಿಂದ ಹುಡಿಸಿದನ್ನ ನಾವು ಈಗಾಗಲೇ ನಾವು ಧ್ಯಾನವನ್ನು ಮಾಡಿದ್ದೇವೆ. ಎಷ್ಟು ನೋವನ್ನು ಆತನ ಅನುಭವಿಸಿದ ಎಂಬುದಾಗಿ. ಆತನ ಪೆಟ್ಟನ್ನು ಹುಡುಗುವಾಗ ಒಂದೊಂದು ಕೊರಡೆಯನ್ನು ಹುಡುಗುವಾಗ ದೇಹದ ಮೇಲಿರ್ತಕ್ಕಂತಹ ಸ್ಕಿನ್ ಅನ್ನ ಕಿತ್ತು ಬರ್ತಾ ಇದ್ದಂತೆ. ಸುಮಾರು 2 ರಿಂದ 3 ಇಂಚು ಸ್ಕಿನ್ ಅನ್ನ ಬರ್ತಾ ಇದ್ದಂತೆ. ಆ ಒಂದು ಮೆಟಲ್ ಇರ್ತಕ್ಕಂಥ ಕೊರಡೆಯಿಂದ ಆತನಿಗೆ ಹುಡಿಯುವಾಗ ರಕ್ತದೊಂದಿಗೆ ರಕ್ತವು ಚಿಮ್ಮುತ್ತಾ ಇತ್ತು, ರಕ್ತವು ಹಾರಿ ಬರ್ತಾ ಇತ್ತು. ಅದರೊಂದಿಗೆ ಆ ದೇಹದ ಮೇಲಿರ್ತಕ್ಕಂಥ ಸ್ಕಿನ್ ಸಹ ಕಿತ್ತು ಬರ್ತಾ ಇದ್ದೇವೆ. ಎಷ್ಟು ನೋವಿನ ಸಂಗತಿ, ಎಷ್ಟು ಪೇನನ್ನು ಆತನು ತಾಳಿದ. ಮುಖದ ಮೇಲೆ ಗುಡಿಸಿಕೊಂಡ, ಕೊರಡೆಗಳಿಂದ ಆತನು ಗುಡಿಸಿಕೊಂಡ ಎಂಬುದಾಗಿ. ಪೌಲನ ನೋಡುವಾಗ ನಾವು ಕೊರಿಂಥದಲ್ಲಿ ನೋಡ್ತೇವೆ. ನಾವು ಆತನು ಹೇಳ್ತಾನೆ, ನಾನು ಸುಮಾರು 1:40-39 ಪೆಟ್ಟುಗಳನ್ನ 5 ಬಾರಿ ತಿಂದೆ ಎಂಬುದಾಗಿ. ಈ ಒಂದು ವಾಕ್ಯದಲ್ಲಿ ನೋಡುವಾಗ ಸುಮಾರು 195 ಬಾರಿ ಆ ಪೌಲನು ಪೆಟ್ಟನ್ನು ತಿಂದಿದೆ ಎಂಬುದಾಗಿ ನೋಡ್ತೇವೆ. ಆದ್ರೆ ಯೇಸು ಕ್ರಿಸ್ತನು ನಾವು ಅದಕ್ಕಿಂತಲೂ ಹೆಚ್ಚಾಗಿ ಆತನು ಪೆಟ್ಟನ್ನು ತಿಂದನೆ ಎಂಬುದಾಗಿ ನೋಡ್ತೇವೆ. ಎಷ್ಟು ನೋವಿನ ಸಂಗತಿ ಕರ್ತನಲ್ಲಿ. ಪ್ರಿಯ ಸಹೋದರ ಸಹೋದರಿ, ಆ ಒಂದೊಂದು ಪೆಟ್ಟುಗಳನ್ನು ಹಾಕುವಾಗ ರಕ್ತವು ಹರಿದು ಬರಿತಾ ಇತ್ತು. ಒಂದೊಂದು ಪೆಟ್ಟನ್ನು ಹಾಕುವಾಗ ದೇಹದಲ್ಲಿರ್ತಕ್ಕಂಥ ಮಾಂಸವು ಬರ್ತಾ ಇತ್ತು ಎಂಬುದಾಗಿ. ಎಷ್ಟು ನೋವಾಗುತ್ತೆ. ನಮಗೆ ಒಂದು ಸ್ವಲ್ಪ ಪೆಟ್ಟು ಆದ್ರೆ ಎಷ್ಟು ನೋವಾಗುತ್ತೆ. ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ಆತನು ಕೊರಡೆಗಳಿಂದ ಉಳಿಸಿಕೊಂಡನು. ಮೈಯೆಲ್ಲ ಆತನು ಕೊರಡೆಗಳಿಂದ ಉಳಿಸಿಕೊಂಡನು. ಆ ಒಂದು ದೇಹದಲ್ಲಿ ರಕ್ತವು ಹರಿತಾ ಇದೆ. ಆ ಒಂದು ದೇಹದಲ್ಲೆಲ್ಲ ಮಾಂಸವು ಕಿತ್ತಿ ಬಂದಿದೆ. ಕೀರ್ತನೆಗಾರನು ನೋಡುವಾಗ 22ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಆತನ ಎಲ್ಲವುಗಳನ್ನೆಲ್ಲ ಎಣಿಸುವುದಕ್ಕಾಗುವುದಿಲ್ಲದಾಗಿ. ಎಷ್ಟು ದೇಹದಲ್ಲಿರ್ತಕ್ಕಂಥ ರಕ್ತವು ಒಂದೊಂದು ಆಗಿ ಹರಿದು ಹೋಗ್ತಾ, ಆತನ ಮಾಂಸವೆಲ್ಲ ಕಿತ್ತು ಬರ್ತಾ ಇದೆ. ಒಂದೊಂದು ಪೆಟ್ಟು ಹಾಕುವಾಗ ಎಷ್ಟು ಸಾರಿ ಯೇಸು ಕ್ರಿಸ್ತನು ಆತನ ಪೆಟ್ಟನ್ನ ಕೊರಡೆಗಳಿಂದ ಗುಡಿಸಿಕೊಂಡಿದ್ದಾನೆ. ಈಗಾಗಲೇ ಮೂಲೆಗಳಲ್ಲಿ ನೋಡಿದ್ರಿ, ಯೇಸು ಕ್ರಿಸ್ತನ ಪೆಟ್ಟನ್ನು ಹುಡುಗುವಾಗ ಆತನ ರಕ್ತವು ಚಿಮ್ತಾ ಇತ್ತು. ದೇಹದಲ್ಲಿರತಕ್ಕಂಥ ಮಾಂಸವು ಕಿತ್ತು ಬರ್ತಾ ಇರುವುದನ್ನ ನೀವು ಈಗಾಗಲೇ ಅನೇಕ ಸಾರಿ ನೋಡಿರಬಹುದು. ವಾಕ್ಯನು ಸಹ ಬರೆದಿರುವುದನ್ನು ಪಿಲಾತನು ಯೇಸುವನ್ನ ಕೊರಡೆಯಿಂದ ಗುಡಿಸಿದ ಎಂಬುದಾಗಿ. 18ನೇ ಅಧ್ಯಾಯ 24ನೇ ವಚನದಲ್ಲಿ ನೋಡಿ, ಆಗ ಅನ್ನನು ಆತನನ್ನು ಕಟ್ಟಿಸಿ ಮಹಾಯಾಜಕನ ಕಾಯಫನ ಬಳಿಗೆ ಕಳುಹಿಸಿಕೊಟ್ಟರು ಎಂಬುದಾಗಿ. ಆತನನ್ನು ಕಟ್ತಾ ಇದ್ದಾರೆ. ಯೇಸು ಸ್ವಾಮಿಯನ್ನ ಓಲೆಕಾರನ ಹೊಡೆದ ಮೇಲೆ ಆತನನ್ನು ಕಟ್ತಾ ಇದ್ದಾರೆ. ಕೊಟ್ಟಿ ಮಹಾಯಾಜಕನ ಬಳಿಗೆ ಕಳಿಸಿಕೊಡ್ತಾರೆ. ಯಾಕೆ
ಈತನೇನು ಅಪರಾಧವನ್ನು ಮಾಡಿದ್ದ, ಈತನೇನು ಪಾಪವನ್ನು ಮಾಡಿದ್ದ, ಇನ್ನೋಸೆಂಟ್ ಸಫರಿಂಗ್ ಅನ್ನ ಯೇಸು ಕ್ರಿಸ್ತನ ಅನುಭವಿಸಿದನು. ಯಾವ ಪಾಪವನ್ನ, ಯಾವ ಅಪರಾಧವನ್ನ ಮಾಡದೆ ಆತನು ಈ ಎಲ್ಲಾ ಸಫರಿಂಗ್ ಅನ್ನು ಅನುಭವಿಸ್ತಾ ಇದ್ದಾನೆ. ಯಾಕೆ ಗೊತ್ತಾ? ನನ್ನ ಮಗನು, ನನ್ನ ಮಗಳು ನಿತ್ಯ ಜೀವಕ್ಕೆ ಸೇರಬೇಕು, ನನ್ನ ಮಗಳು ಆತನು ರಕ್ಷಣೆಯನ್ನು ಪಡೆದುಕೊಳ್ಳಬೇಕೆಂಬುದಾಗಿ, ನನ್ನ ಮಗನು, ನನ್ನ ಮಗಳ ಪಾಪವು ಕ್ಷಮಿಸಪಡಬೇಕೆಂಬುದಾಗಿ ನಾನು ಸುರಿಸುವಂತಹ ರಕ್ತ, ಈ ರಕ್ತದ ಮೂಲಕ ನನ್ನ ಮಗಳ, ನನ್ನ ಮಗಳ ಪಾಪವೆಲ್ಲ ಕ್ಷಮಿಸಲ್ಪಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ನನಗೆ, ನಿನಗೆ ರಕ್ಷಣೆ ಉಂಟಾಯಿತು. ಮರೆತು ಹೋಗ್ತಾ ಇದೆಯಾ? ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 65ನೇ ವಚನದಲ್ಲಿ ನೋಡುವಾಗ, ಆಮೇಲೆ ಕೆಲವರು ಆತನನ್ನ ಉಗುಳಿ ಆತನ ಮುಖಕ್ಕೆ ಮುಸುಕು ಹಾಕಿ ಉಂಟಾಗಿ ಯೇಸು ಕ್ರಿಸ್ತನ ಮೇಲೆ ಉಗುಳ್ತಾ ಇದ್ದಾರೆ, ಆತನ ಮುಖದ ಮೇಲೆ ಮುಸುಕು ಹಾಕ್ತಾ ಇದ್ದಾರೆ ಮತ್ತು ಕುದಿತಾ ಇದ್ದಾರೆ. ಎಷ್ಟು ನೋವಿನ ಸಂಗತಿ ಅಲ್ಲ, ಎಷ್ಟು ನೋವಿನ ಸಂಗತಿ. ಅನೇಕ ಜನರ ಮುಂದೆ ಮಹಾಯಾಜಕರು ಇದ್ರು, ಓಲೆಕಾರರು ಇದ್ರು, ಹಿರಿಯರಿದ್ರು, ಕಿರಿಯರಿದ್ರು, ಎಲ್ಲ ಜನರ ಮುಂದೆ ಅವನ ಮುಖದ ಮೇಲೆ ಕೆಲವರು ಉಗುಳಿದರು ಎಂಬುದಾಗಿ. ಉಗುಳಿದಾಗ ಎಷ್ಟು ನೋವಾಗುತ್ತೆ, ಎಷ್ಟು ಅವಮಾನ ಆಗುತ್ತೆ, ಎಷ್ಟು ಇನ್ಸಲ್ಟ್ ನಾವು ಅನುಭವಿಸ್ತಾನೆ. ಈಗಾಗಲೇ ಆತನು ಕುರುಡೆಗಳೆಲ್ಲ ಬಿಡಿಸಿಕೊಂಡಿದ್ದ, ಆತನ ಮುಖದ ಮೇಲೆ ಉಗುಳ ಇದೆ. ನನ್ನ ಮಗಳು ರಕ್ಷಿಸಲ್ಪಡಬೇಕು, ನನ್ನ ಮಗಳು ನನ್ನ ಮಗನು ನನ್ನ ಸನ್ನಿಧಾನವನ್ನು ಬಿಟ್ಟು ಎಲ್ಲೋ ಹೋಗಿದ್ದಾನೆ, ಆತನು ಬರಬೇಕು, ಆತನು ನನ್ನ ಸನ್ನಿಧಾನದಲ್ಲಿ ಬರಬೇಕು ಎಂಬುದಾಗಿ ಆ ಒಂದು ಎಷ್ಟೋ ಪ್ರೀತಿಯನ್ನ ನನ್ನ ಮೇಲೆ, ನಿನ್ನ ಮೇಲೆ ಆತನು ತೋರಿಸಿ ಇವೆಲ್ಲವುಗಳನ್ನು ಆತನು ತಾಳಿಕೊಂಡು ಎಂಬುದಾಗಿ. ಯೋಹನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 2ನೇ ವಚನದಲ್ಲಿ ಹೋಗುವಾಗ, ಮತ್ತು ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹಡೆದು ಆತನ ತಲೆ ಮೇಲೆ ಇಟ್ಟು ಎಂಬುದಾಗಿ ಮುಳ್ಳಿನ ಕಿರೀಟವನ್ನು ಮಾಡ್ತಾ ಇದ್ದಾರೆ. ಮುಳ್ಳಿನ ಕಿರೀಟವನ್ನು ಆತನ ತಲೆಯ ಮೇಲೆ ಇಟ್ಟು ಬೆತ್ತದಿಂದ ಹೊಡೆದು ಎಂಬುದಾಗಿ ಬರೆದಿದೆ. ಆತನಿಗೆ ಸುಮಾರು 23 ಔನ್ಸ್ಗಳಾಗಿದೆ. ಸುಮಾರು ಮುಂದುಗಡೆ 13 ಮತ್ತು ಹಿಂದುಗಡೆ ಪ್ರೆಸ್ ಮಾಡಿದಾಗ, ಹೊಡೆದಾಗ ಆತನಿಗೆ ಆ ಎಲ್ಲ ಮುಳ್ಳುಗಳು ಆತನ ತಲೆ ಒಳಗೆ ಬರೆಯುವುದಾಗಿದೆ. ಎಷ್ಟು ನರಗಳು ಕಟ್ಟಾಗಿರ್ಬೋದು, ಎಷ್ಟು ನೋವನ್ನು ಆತನ ಅನುಭವಿಸಿದನು. ತಲೆಯಿಂದ ರಕ್ತವು ಹರಿದು ಬರ್ತಾ ಇದೆ. ಕೊರಡೆಗಳಿಂದ ಹುಡಿಸಿಕೊಂಡಿರತಕ್ಕಂಥ ದೇಹವೆಲ್ಲ, ಮಾಂಸವು ಈಗಾಗಲೇ ಕಿತ್ತು ಹೋಗಿದೆ, ರಕ್ತವು ಹರಿದು ಬರ್ತಾ ಇದೆ. ಎಷ್ಟು ನೋವನ್ನು ಅನುಭವಿಸಿದನು ಎಂಬುದಾಗಿ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುವಾಗ, ಆತನಿಗೆ ಕೆಂಪು ಒಲ್ಲಿಯನ್ನು ಹೊದಿಸಿದರು ಎಂಬುದಾಗಿ. ಹರಿತಕ್ಕಂಥ ದೇಹದ ಮೇಲೆ ಆತನಿಗೆ ಕೆಂಪು ಓಲಿಯನ್ನು ಹೊದಿಸಿ ಆತನಿಗೆ ತೆಗಿತಾ ಇದೆ. ಒಂದು ಹುಣ್ಣಿನ ಮೇಲೆ ನೀವು ಬಟ್ಟೆಯನ್ನು ಹಾಕಿ ತೆಗಿರಿ, ಎಷ್ಟು ನೋವಾಗುತ್ತೆ. ಆತನಿಗೆ ಕೆಂಪು ಓಲಿಯನ್ನು ಹೊದಿಸಿ ಆತನಿಗೆ ಅಪಹಾಸ್ಯವನ್ನು ಮಾಡಿದರು ಎಂಬುದಾಗಿ. ಆತನು ನನಗಾಗಿ, ನಿನಗಾಗಿ ಅಪಹಾಸ್ಯಕ್ಕೆ ಗುರಿಯಾದನು. ಆತನು ನನಗಾಗಿ, ನಮಗಾಗಿ ಆತನು ಕೆಂಪು ಓಲಿಯನ್ನು ಹೊದಿಸಿಕೊಂಡಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 27-27ರಲ್ಲಿ ನೋಡುವಾಗ, ಆತನ ಬಟ್ಟೆಗಳನ್ನು ತೆಗೆದು ಹಾಕಿ ಕೆಂಪು ಓಲಿಯನ್ನು ಹೊದಿಸುತ್ತಿದ್ದಾರೆ. ಬಟ್ಟೆಗಳನ್ನು ತೆಗೆದು ಹಾಕ್ತಾರೆ. ನನಗಾಗಿ, ನಿನಗಾಗಿ ಆತನು ಬಟ್ಟೆಗಳಲ್ಲದೆ ಆತನು ಶಿಲುಬೆಯ ಮೇಲೆ ಕಟ್ಟಲ್ಪಟ್ಟನು. ಆತನ ಬಟ್ಟೆಗಳನ್ನು ಅವನ ದಿನದಲ್ಲಿ ಅವರು ತೆಗೆದು ಹಾಕಿದರಿಂದ ಆತನ ಕೈಗಳಿಗೆ ಮಳೆಗಳನ್ನು, ಅವನು ಐರನ್ ಮೆಟಲ್ ಸುಮಾರು 7 ರಿಂದ 9 ಇಂಚ್ ಇರತಕ್ಕಂತಹ ಒಂದು ಮೆಟಲ್ ಒಂದು ಮೊಳೆಯನ್ನ ಆತನ ಕೈಗಳಿಗೆ ಎಷ್ಟು ನೋವಾಗಿರಬೇಕು. ಈ ಕೈಗಳಿಗೆ ಮೊಳೆಗಳನ್ನು ಹೊಡೆದು ಈ ಕೈಗಳಿಗೆ ಹೊಡೆದಾಗ ಎಷ್ಟು ನೋವಾಗಿರ್ಬೋದು. ದೇಹವೆಲ್ಲ ಆತನಿಗೆ ಬ್ಲೀಡ್ ಆಗಿದೆ. ದೇಹದ ಮೇಲೆ ಆತನು ಈಗಾಗಲೇ ಕೊರಡೆಗಳಿಂದ ಆತನ ಪೆಟ್ಟನ್ನು ತಿಂದಿದ್ದ. ಆ ಒಂದು ಪೆಟ್ಟು ತಿಂದಿರತಕ್ಕಂತಹ ದೇಹವನ್ನು ಆತನಿಗೆ ಮಲಗಿಸಿ ಕೊರಡೆಗಳಿಂದ ಹೊಡೆಯುವಾಗ ಕೈಗಳಿಗೆ ಎಷ್ಟು ನೋವಾಗಿರ್ಬೋದು. ಆತನ ಕಾಲುಗಳಿಗೆ ಮೊಳೆಗಳನ್ನು, ಕೈಗಳಿಗೆ ಕಾಲುಗಳಿಗೆ ಮೊಳೆಗಳನ್ನು ಹೊಡೆದು ಆತನಿಗೆ ಶಿಲುಬೆಯ ಮೇಲೆ ಔಟ್ ಆಫ್ ದ ಸಿಟಿ ಹೊರಗಡೆ ಆತನಿಗೆ ನೇತು ಹಾಕಿದ್ದಾರೆ ಎಂಬುದಾಗಿ ಮಾಡ್ತೇವೆ. ಯಾಕೆ ಗೊತ್ತಾ? ನನಗಾಗಿ, ನಿನಗಾಗಿ ಆತನಿಗೆ ಈ ಒಂದು ನೋವನ್ನು ಕಾಡಿದನು ಎಂಬುದಾಗಿ. ಆತನಿಗೆ ಒಂದು ಪೆಟ್ಟನ್ನು ಹಾಕುವಾಗ ಆ ಕೈಯಲ್ಲಿರ್ತಕ್ಕಂಥ ಎಲ್ಲ ಸ್ಮಾಲ್ ಬೋನ್ಸ್ಗಳನ್ನ ಮುರಿತಾ ಬಂದವು ಎಂಬುದಾಗಿ ಮಾಡ್ತೇವೆ. ಎಷ್ಟು ನೋವನ್ನು ಆತನು ಅನುಭವಿಸಿದನು ಎಂಬುದಾಗಿ. ಆತನ ಫುಲ್ ಬಾಡಿ ವೇಟ್ ಅನ್ನ ತನ್ನ ಕೈಗಳ ಮೇಲೆ, ತನ್ನ ಕಾಲುಗಳ ಮೇಲೆ ಆತನ ನಿಂತಿತ್ತು ಎಂಬುದಾಗಿ. ಆತನು ಶಿಲುಬೆಯನ್ನ ಆತನು ಹೊತ್ತುಕೊಂಡು ಹೋಗುವ ಆ ಒಂದು ಭಯಂಕರವಾದಂತಹ ಒಂದು ಭಾರವುಳ್ಳಂತಹ ಒಂದು ಶಿಲುಬೆಯನ್ನು ಆತನು ಹೊತ್ತುಕೊಂಡು ಹೋದನು ಎಂಬುದಾಗಿ ನೋಡ್ತೇವೆ. ಸುಮಾರು 300 ಪೌಂಡ್ಸ್, ಸುಮಾರು 136 kg ಇತ್ತು ಎಂಬುದಾಗಿ ನೋಡ್ತೇವೆ. ಸುಮಾರು 130 kg ಉಳ್ಳಂತಹ ಶಿಲುಬೆಯನ್ನ ಆತನು ಕೊರಡೆಗಳಿಂದ ಹುಡಿಸಿಕೊಂಡು, ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು, ಬೆತ್ತದಿಂದ ಹುಡಿಸಿಕೊಂಡು, ಓಲೆಕಾರನಿಂದ ಪೆಟ್ಟನ್ನು ತಿಂದು ಆತನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗ್ತಾ ಒಂದು ಸ್ಥಳದಲ್ಲಿ ಆತನು ಆ ಒಂದು ಭಾರವುಳ್ಳಂತಹ ಶಿಲುಬೆಯನ್ನ ನನಗಾಗಿ, ನಿನಗಾಗಿ ಆತನು ಹೊತ್ತುಕೊಂಡು ಮರೆತು ಹೋಗ್ತಾ ಇದೆಯಾ?
136 kg ಇರ್ತಕ್ಕಂಥ ಶಿಲುಬೆಯನ್ನ ಆತನು ದೇಹದ ಮೇಲೆಲ್ಲ ಕೊರಡೆಗಳಿಂದ ಹೊಡಿಸಿಕೊಂಡು ಆತನು ಆ ಒಂದು ಭಾರವುಳ್ಳ ಶಿಲುಬೆಯನ್ನು ಆತನು ಹೊತ್ತುಕೊಂಡು ಹೋಗ್ತಾರೆ, ಮರೆತು ಹೋಗ್ತಾರೆ. ಅದನ್ನು ವಿಸ್ತೀರ್ಣವಾಗಿ ನೋಡುವಾಗ ಸುಮಾರು 3 to 4 ಮೀಟರ್ ಆ ಹೈಟ್ ಇದೆ ಎಂಬುದಾಗಿ, 2 ಮೀಟರ್ ಆ ವೈಡ್ ಇದೆ ಎಂಬುದಾಗಿ ಭಾರವುಳ್ಳಂತಹ ಶಿಲುಬೆಯನ್ನು ಆತನು ನನಗಾಗಿ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 34ನೇ ವಚನದಲ್ಲಿ ನೋಡುವಾಗ ಪಕ್ಕಪಾಲ ಸ್ಥಳ ಎಂಬ ಸ್ಥಾನಕ್ಕೆ ಬಂದಾಗ ಆತನಿಗೆ ಕಹಿ ಬೆರೆಸಿದ ದ್ರಾಕ್ಷರಸವನ್ನು ಕುಡಿಯುವುದಕ್ಕೆ ಕೊಟ್ಟರು ಎಂಬುದಾಗಿ. ಆತನು ಕೈ ಬೆರೆಸಿದ ದ್ರಾಕ್ಷರಸವನ್ನು ತೆಗೆದುಕೊಳ್ಳಲಿಲ್ಲ. ಯಾಕೆ ಗೊತ್ತಾ? ಆತನು ಫುಲ್ ಕಂಟ್ರೋಲ್ ಆಫ್ ಮೈಂಡ್ ಇಂದ ತನ್ನ ಆ ಒಂದು ರಿಯಲ್ ಡೆತ್ ಅನ್ನು ಆತನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು. ಆತನು ಫುಲ್ ಪೈನ್ ಅನ್ನು ಆತನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು. ಆತನು ಯಾವುದೇ ನಮ್ಮಲ್ಲಿರ್ತಕ್ಕಂಥ ಕೈ ಬೆರೆಸಿದ ದ್ರಾಕ್ಷರಸವನ್ನು ಆತನು ತೆಗೆದುಕೊಳ್ಳಲಿಲ್ಲ. ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡುವಾಗ ಈ ಡಿಕ್ಲೈನ್ಸ್ ಅಂತ ಬರ್ತದೆ. ಆತನು ತೆಗೆದುಕೊಳ್ಳಲಿಲ್ಲ, ಆತನು ಡಿಕ್ಲೈನ್ ಮಾಡಿಲ್ಲ. ಯಾಕೆ ಗೊತ್ತಾ? ತೆಗೆದುಕೊಳ್ಳಲಿಲ್ಲ. ಯಾಕೆ ಗೊತ್ತಾ? ನನಗಾಗಿ ನಿನಗಾಗಿ ತನ್ನ ನೋವನ್ನು ಸಂಪೂರ್ಣವಾಗಿ ಆತನು ಅನುಭವಿಸಿದನೆಂಬುದಾಗಿ ಯೋಹಾನನ ಬರೆದ ಸುವಾರ್ತೆ 23ನೇ ಅಧ್ಯಾಯ 24ನೇ ವಚನದಲ್ಲಿ ಓದುವಾಗ ಸಿಪಾಯಿಗಳು ಯೇಸುವನ್ನು ಶಿಲುಬೆಗೆ ಹಾಕಿದ ಮೇಲೆ ಅವರು ಆತನ ಮೇಲು ಹೊದಿಕೆಗಳನ್ನು ತಕ್ಕೊಂಡು 4 ಪಾಲು ಮಾಡಿ ಒಬ್ಬೊಬ್ಬ ಸಿಪಾಯಿಗೂ ಒಂದೊಂದು ಪಾಲಿನ ಪ್ರಕಾರ ಹಂಚಿಕೊಳ್ತಾ ಇದ್ದಾರೆ. ಆತನ ಬಟ್ಟೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಔಟರ್ ಗಾರ್ಮೆಂಟ್ಸ್ ಎಂಬುದಾಗಿ ಅಲ್ಲಿ ಗಾರ್ಮೆಂಟ್ಸ್ ಅನ್ನ ವರ್ಡ್ ಅನ್ನ ಪ್ಲೂರಲ್ ಆಗಿ ಬರೆದಿರುವಾಗ ಆತನಿಗೆ ಇರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ವಿಷಯಗಳನ್ನ, ಗಾರ್ಮೆಂಟ್ಸ್ ಅನ್ನ, ಬೆಲ್ಟ್ ಅನ್ನ, ಎಲ್ಲವನ್ನ ಆತನಿಗೆ 4 ಪಾಲನ್ನು ಮಾಡಿರುವುದಾಗಿ ನೋಡ್ತೇವೆ. ಆತನ ಬಟ್ಟೆಯನ್ನು 4 ಪಾಲನ್ನು ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಎಷ್ಟು ನೋವಿನ ಸಂಗತಿ ಇಲ್ಲ. ಆತನ ಬಟ್ಟೆ ಇಲ್ಲದೆ ಆತನು ಶಿಲುಬೆಯ ಮೇಲೆ ನೇತಾಕಲ್ಪಟ್ಟನಾಗಿ ನನಗಾಗಿ ನಿನಗಾಗಿ ಆತನು ಇಷ್ಟೊಂದು ಶ್ರಮೆಯನ್ನು ಅನುಭವಿಸಿರುವಾಗ, ಇಷ್ಟೊಂದು ನೋವನ್ನು ಅನುಭವಿಸಿರುವಾಗ ನಾನು ಮರೆತು ಹೋಗ್ತಾ ಇದ್ದೇನೆ. ಕೊರಡೆಗಳಿಂದ ಹೊಡೆಸಿಕೊಂಡನು, ಓಲಿಕಾರರಿಂದ ಒಂದು ಏಟು ಹಾಕು ಅನ್ನನ್ನು ಆತನನ್ನು ಕಟ್ಟಿಸಿದ್ದೇನೆ ನೋಡ್ತೇವೆ. ಮಹಾಯಾಜಕನು ಕಾಯಕನ ಬಳಿಗೆ ಕಳಿಸಿದ್ದನ್ನು ನೋಡ್ತೇವೆ. ಕೆಲವರು ಆತನನ್ನು ಉಗುಳಿದರು ಎಂಬುದಾಗಿ ನೋಡ್ತೇವೆ. ಆತನ ಮುಖದ ಮೇಲೆ ಮುಸುಕು ಹಾಕಿದರು ಎಂಬುದಾಗಿ ನೋಡ್ತೇವೆ. ಆತನನ್ನು ಗುದ್ದಿದರು ಎಂಬುದಾಗಿ ನೋಡ್ತೇವೆ. ಮುಳ್ಳು ಬಳ್ಳಿಯಿಂದ ಆತನಿಗೆ ಕಿರೀಟವನ್ನು ಇಟ್ಟರು ಎಂಬುದಾಗಿ ನೋಡ್ತೇವೆ. ಕೆಂಪು ಓಲಿಯನ್ನು ಹೊರಿಸಿದರು ಎಂಬುದಾಗಿ ನೋಡ್ತೇವೆ. ಆತನ ಬಟ್ಟೆಗಳನ್ನು ತೆಗೆದು ಹಾಕಿದರು ಎಂಬುದಾಗಿ ನೋಡ್ತೇವೆ. ಕೈ ಬೆರೆಸಿದ ಹುಳಿ ರಸವನ್ನು ಆತನಿಗೆ ಕೊಟ್ಟರು ಎಂಬುದಾಗಿ ನೋಡ್ತೇವೆ. ಆತನ ಕೈಗಳಿಗೆ ಮೊಳೆದು, ಕಾಲುಗಳಿಗೆ ಮೊಳೆಗಳನ್ನು ಕೊಟ್ಟರು ಎಂಬುದಾಗಿ ನೋಡ್ತೇವೆ. ಆತನ ರಕ್ತವು ಹರಿದು 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 ಬರತಕ್ಕಂತಾಗಿ ನೋಡ್ತೇವೆ. ಕೀರ್ತನೆಗಾರನು ಹೇಳುವಂತಹ ರೀತಿಯಲ್ಲಿ 22ನೇ ಕೀರ್ತನೆ ನೀವು ಮನೆಯಲ್ಲಿ ಓದಿ ನೋಡಿ. ಆತನ ಒಂದು ರಕ್ತವು ನೀರಿನ ಹಾಗೆ ಹೊಯ್ಯಲ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ. ಆತನ ರಕ್ತವೆಲ್ಲ ಹೊಯ್ಯಲ್ಪಟ್ಟಿದ್ದು ಹರಿದು ಹೋಗಿತ್ತು ಎಂಬುದಾಗಿ ನೋಡ್ತೇವೆ. ಭಾರವುಳ್ಳ ಶಿಲುಬೆಯನ್ನ ಆತನ ಹೊತ್ತಿಕೊಂಡು ಹೋದರೆ ಎಂಬುದಾಗಿ ನೋಡ್ತೇವೆ. ಆತನ ಮೇಲು ಹೊದಿಕೆಯನ್ನು ತೆಗೆದುಕೊಂಡು 4 ಭಾಗಗಳನ್ನಾಗಿ ಮಾಡಿದರಿಂದಾಗಿ ಇಷ್ಟೊಂದು ಶ್ರಮೆಯನ್ನು ಆತನ ಅನುಭವಿಸಿದ. ಇಷ್ಟೊಂದು ನೋವಿನಲ್ಲಿ, ಇಷ್ಟೊಂದು ಒಂದು ಪೇನಿನಲ್ಲಿ ಆತನು ಆ ಒಂದು 7 ಮಾತುಗಳನ್ನು ಆಡ್ತಾ ಇದ್ದಾನೆ. ಈ ಕೊರಡೆಗಳಿಂದ ಕೂಡಿಸಿಕೊಂಡು, ಮುಳಿನ ಕಿರೀಟವನ್ನು ಧರಿಸಿಕೊಂಡು, ಮುಖದ ಮೇಲೆ ಏಟು ಹಾಕಿಸಿಕೊಂಡು, ಆ ಮುಖದ ಮೇಲೆ ಉಗುಳಿಸಿಕೊಂಡು, ಆತನ ಕೈಗಳಿಗೆ ಮೊಳೆಗಳಿಗೆ ಹಾಕಿಸಿಕೊಂಡು ಶಿಲುಬೆಯ ಮೇಲೆ ನೇತಾಕಿದಾಗ ಆತನು ಆಡುವಂತಹ ಮಾತುಗಳನ್ನ, ಈ ಒಂದು ಪೇನ್ನಲ್ಲಿ, ಈ ಒಂದು ಭಾರವುಳ್ಳಂತಹ ಶಿಲುಬೆಯನ್ನು ಹೊತ್ತುಕೊಂಡು ಶಿಲುಬೆಯ ಮೇಲೆ ನೇತಾಕಲ್ಪಟ್ಟು ಆ ಒಂದು ಪೇನಲ್ಲಿ, ಆ ಒಂದು ಸಫರಿಂಗ್ ಅಲ್ಲಿ, ಆ ಒಂದು ನೋವಿನಲ್ಲಿ ಆತನು 7 ಮಾತುಗಳನ್ನು ಆಡ್ತಾ ಇದ್ದಾನೆ. ಅನೇಕರು ನೋಡುವಾಗ ಅವನು ಸಫರಿಂಗ್ ಅಲ್ಲಿ ಸತ್ತಾ ಇದ್ದಾನೆ. ಉಸಿರು ಕೊಟ್ಟು ಆತನು ಉಸಿರು ಕಟ್ಟಿ ಆತನು ಸಾಯಲಿಲ್ಲ. ಆ ಒಂದು ನೋವಿನಿಂದ ಆತನು ಸಾಯಲಿಲ್ಲ. ಆ ಒಂದು ಗಿಲ್ಟಿಂದ ಆತನು ಸಾಯಲಿಲ್ಲ. ಆತನು ನನಗಾಗಿ ನಿನಗಾಗಿ ಎಷ್ಟೋ ಪ್ರೀತಿಯನ್ನಿಟ್ಟು ಆತನು ನನಗಾಗಿ ನಿನಗಾಗಿ ಪೂರ್ವಕ್ಕೆ ಬಂದು ಇಷ್ಟೆಲ್ಲ ಸಫರಿಂಗ್ ಅನ್ನು ಅನುಭವಿಸಿ ನಿನ್ನ ಪಾಪಗಳ ಕ್ಷಮಾಪಣೆಯನ್ನು ಆಗಬೇಕು, ನಾನು ನೀನು ನಿಶ್ಚಯಿಸಬೇಕೆಂಬುದಾಗಿ ಆತನು ಇಷ್ಟೊಂದು ನೋವನ್ನು ಆತನು ಅನುಭವಿಸಿದನು ಎಂಬುದಾಗಿ ಈ ಸಫರಿಂಗ್, ಈ ಒಂದು ಪೈನ್ ಆತನು 7 ಮಾತುಗಳನ್ನು ಬನ್ನಿ ಇವಾಗ ಒಂದೊಂದು ಮಾತನ್ನ ನಾವು ಧ್ಯಾನವನ್ನು ಮಾಡಲಿಕ್ಕೆ ಆತನು ಆಡಿರ್ತಕ್ಕಂಥ ಈ ಒಂದು ಪೈನಲ್ಲಿ, ಈ ಒಂದು ನೋವಿನಲ್ಲಿ ಆತನು ಆಡಿರ್ತಕ್ಕಂಥ ಒಂದೊಂದು ಮಾತನ್ನು ನಾವು ಈ ದಿನದಲ್ಲಿ ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಇಷ್ಟೊಂದು ಸಫರಿಂಗ್, ಇಷ್ಟೊಂದು ನೋವಿನಲ್ಲಿ, ಇಷ್ಟೊಂದು ಇದರಲ್ಲಿ ಆತನು ಆ ಒಂದು ದಿನದಲ್ಲಿ 7 ಮಾತುಗಳನ್ನ, ಅದ್ಭುತವಾದಂತಹ 7 ಮಾತುಗಳನ್ನು ಆತನು ಆ ಒಂದು ದಿನದಲ್ಲಿ ಆತನು ಆಡಿದ. ಶಿಲುಬೆಯ ಮೇಲೆ ರಕ್ತವು ಹರಿತಾ ಇದೆ, ಮೈಯೆಲ್ಲ ನೋವಿದೆ, ಕೊರಡೆಗಳಿಂದ ಹೊಡಿಸಿಕೊಂಡು, ಮುಳ್ಳಿನಿಂದ ಕಿರೀಟವನ್ನು ಧರಿಸಿಕೊಂಡು, ತಲೆಯಿಂದ ರಕ್ತವು ಹರಿತಾ ಇದೆ, ಶಿಲುಬೆಯಲ್ಲೆಲ್ಲ ರಕ್ತವು ಹರಿತಾ ಇದೆ. ಆ ಒಂದು ಹರಿಯುವಂತ ರಕ್ತದಲ್ಲಿ ಆಗ್ತಕ್ಕಂಥ ನೋವಿನಲ್ಲಿ ಆತನು 7 ಮಾತುಗಳನ್ನು ಆಡ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೇರಿ ಬನ್ನಿ ನಾವು 7 ಮಾತುಗಳನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಆತನು ಪಟ್ಟಿರತಕ್ಕಂಥ ಶ್ರಮೆಯನ್ನ ನಾವು ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡಿಕೊಳ್ಳೋಣ.
ಯೇಸು ಸ್ವಾಮಿ ಇವಾಗ ನೋಡಿ, ಯಾರಾದ್ರೂ ಸತ್ತಿದ್ರೆ, ಒಂದು ಬಾಡಿ ಇದ್ರೆ ಏನ್ ಮಾಡ್ತೀರಾ ನೀವು ಹೇಳಿ? ಬಾಡಿ ಹತ್ರ ಹೋದಾಗೆಲ್ಲ ನಿಮಗೆ ದುಃಖವನ್ನಾಗುತ್ತೆ. ಯಾಕಂದ್ರೆ ಆತನು ಸತ್ತಿರ್ತಕ್ಕಂಥ ವ್ಯಕ್ತಿ ಹತ್ರ ಹೋದಾಗೆಲ್ಲ ಏನಾಗುತ್ತೆ? ದುಃಖವು ಹೆಚ್ಚಾಗುತ್ತೆ, ಅಳು ಬರುತ್ತೆ. ಈ ದಿನದಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಆತನ ಬಿಡಲಿಕ್ಕೆ, ಆತನ ಶ್ರಮೆಯ ಕುರಿತಾಗಿ ನಾನು ನೀನು ಜ್ಞಾಪಕ ಮಾಡಿಕೊಳ್ಳಬೇಕಾಗಿದೆ. ರಿಮೆಂಬರ್, ಆತನು ಮಾಡಿರ್ತಕ್ಕಂತಹ ಪ್ರೀತಿಗಾಗಿ, ಆತನು ತೋರಿಸಿದಂತಹ ಪ್ರೀತಿಗಾಗಿ ನೀನು ಜ್ಞಾಪಕವನ್ನು ಮಾಡಿಕೊ. ಎಲ್ಲೋ ಇದ್ದಂತಹ ನಿನ್ನನ್ನು ಆತನು ಜೀವಿತ ಸಂಖ್ಯೆಯಲ್ಲಿ ಎಣಿಸಿ ಈ ಒಂದು ದಿನದಲ್ಲಿ ಆತನ ಸಭೆಯಲ್ಲಿ ಆತನು ತೋರಿಸಿದ್ದಾನೆ. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿನೇನೋ ಆತನನ್ನ ಧ್ಯಾನ ಮಾಡಿಕೊ. ಆ ಪ್ರೀತಿಯನ್ನ, ಆತನು ಪಟ್ಟಿರ್ತಕ್ಕಂಥ ಶ್ರಮೆಯನ್ನ ನೀನು ಧ್ಯಾನವನ್ನು ಮಾಡಬೇಕು. 7 ಮಾತುಗಳನ್ನ ನಾನು ನೀನು ಕೇಳುವುದಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ಆತನು ಪಟ್ಟಿರ್ತಕ್ಕಂಥ ಶ್ರಮವನ್ನ ನಾವು ಈ ಒಂದು ಗುಡ್ ಫ್ರೈಡೆ ದಿನದಂದು, ಶುಕ್ರವಾರ ದಿನದಂದು ನಾನು ಧ್ಯಾನವನ್ನು ಮಾಡಬೇಕಾಗುತ್ತೆ. ಯಾಕೆ ಇಷ್ಟೊಂದು ಶ್ರಮೆಯನ್ನು ಅನುಭವಿಸಿದನು? ಯಾಕೆ ಇಷ್ಟೊಂದು ನೋವನ್ನು ಅನುಭವಿಸಿದನು? ಸ್ವಾಮಿ, ನೀನು ನನಗಾಗಿ ಇಷ್ಟೊಂದು ನೋವನ್ನು ಅನುಭವಿಸಿದ್ದಲ್ಲ. ಅಪ್ಪಾದಿನ ಸ್ವಾಮಿ, ನೀನು ಪಟ್ಟಿರ್ತಕ್ಕಂಥ ಶ್ರಮವನ್ನು ನಾನು ಗ್ರಹಿಸಲಿಲ್ಲ ಕರ್ತನೆ. ನೀನು ತೋರಿಸಿದ ಪ್ರೀತಿಯನ್ನು ನಾನು ಗ್ರಹಿಸಲಿಲ್ಲ ಕರ್ತನೆ. ನಿನ್ನ ಮುಖದ ಮೇಲೆ ನೀನು ಉಗುಳಿಸಿಕೊಂಡಿದ್ದೀ ಕರ್ತನೆ, ಅದನ್ನು ನಾನು ಗ್ರಹಿಸಲಿಲ್ಲ. ನಿನ್ನ ಕೈಗಳಿಗೆ ಮೊಳೆಗಳನ್ನು ಹೊಡೆದರು ದೇವ, ನಾನು ಗ್ರಹಿಸಲಿಲ್ಲ. ನಿನ್ನ ತಲೆಗೆ ಮುಳ್ಳಿನ ಕಿರೀಟವನ್ನು ಇಟ್ಟಿದ್ದರು ಕರ್ತನೆ, ನಾನು ಗ್ರಹಿಸಲಿಲ್ಲ. ನಿನಗೆ ಕೊರಡೆಗಳಿಂದ ಹೊಡಿಸಿದರು ದೇವ, ನಾನು ಗ್ರಹಿಸಲಿಲ್ಲ ಕರ್ತನೆ. ನಿನಗೆ ಕರ್ತನೆ ಓಲಿ ಕಾರನ್ನು ಕರ್ತನೆ, ಆತ ಒಂದು ಏಟನ್ನು ಹಾಕಿದನ್ನು ಕರ್ತನೆ, ನಾನು ಗ್ರಹಿಸಲಿಲ್ಲ. ನಿನ್ನನ್ನ ಕರ್ತನೆ, ನಿನ್ನ ಬಟ್ಟೆಗಳನ್ನ ಬಿಚ್ಚಿದರೆ ಎಂಬುದಾಗಿ ಹೋಗ್ತೇವೆ ಕರ್ತನೆ, ನಾನು ಗ್ರಹಿಸಲಿಲ್ಲ ದೇವ. ನಿನಗೆ ಓಲಿಯನ್ನು ಹೊದಿಸಿದರು ದೇವ, ಗ್ರಹಿಸಲಿಲ್ಲ ಕರ್ತನೆ. ನಿನಗೆ ಕರ್ತನೆ ಬಂದರೆ ಸ್ವಾಮಿ, ಅವರು ನೋಡುವಾಗ ಕರ್ತನೆ, ಅವರು ನಿನಗೆ ಮುಳ್ಳಿನ ಕಿರೀಟವನ್ನು ಇಟ್ಟು ಬೆತ್ತದಿಂದ ಹುಡಿದುದಾಗಿ ನೋಡ್ತೇವೆ ಕರ್ತನೆ, ನಾನು ಗ್ರಹಿಸಲಿಲ್ಲ. ಕೆಲವರು ನಿನ್ನ ಮುಖದ ಮೇಲೆ ಉಗುಳಿದರೆ ಎಂಬುದಾಗಿ ನೋಡ್ತೇವೆ ದೇವ, ನಾನು ಗ್ರಹಿಸಲಿಲ್ಲ ಕರ್ತನೆ. ನೀನು ಕರ್ತನೆ ಭಾರವಾದ ಶಿಲುಬೆಯನ್ನ ಕರ್ತನೆ ನೀನು ಹೊತ್ತುಕೊಂಡು ಹೋದಿದ್ದೇವ, ಆದ್ರೆ ನಾನು ಗ್ರಹಿಸಲಿಲ್ಲ ಕರ್ತನೆ. ಎಷ್ಟು ಭಾರ ಕರ್ತನೆ, ನಿನ್ನ ದೇಹದಲ್ಲಿ ಕರ್ತನೆ, ದೇಹದ ಮೇಲೆ ಕೊರಡಿಗಳಿಂದ ಹುಡುವಾಗ ರಕ್ತವು ಚಿಮ್ಮಿತು, ರಕ್ತವು ಕರ್ತನೆ ಹರಿದು ಹೋಗ್ತಾ ಇತ್ತು ಕರ್ತನೆ, ದೇಹದಲ್ಲಿ ಮಾಂಸವು ಹರಿದು ಹೋಗ್ತಾ ಇತ್ತು ಕರ್ತನೆ, ಆದ್ರೆ ನಾನು ಗ್ರಹಿಸಲಿಲ್ಲ ದೇವ ಕರ್ತನೆ. ಈ ಒಂದು ದಿನದಲ್ಲಿ ನಾನು ಗ್ರಹಿಸಲಿಕ್ಕೆ ಸಹಾಯ ಮಾಡಿ. ಈ ಒಂದು ದಿನದಲ್ಲಿ ನಿನ್ನ ಒಂದು ಶುಕ್ರವಾರ ದಿನದ ಗುಡ್ ಫ್ರೈಡೆ ದಿನದಂದು ಸ್ವಾಮಿ, ನಿನ್ನನ್ನ ನಾನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವಂತೆ ನನಗೆ ಸಹಾಯವನ್ನು ಮಾಡಿ ಎಂಬುದಾಗಿ ನೀನು ಪಶ್ಚಾತ್ತಾಪದ ಹೃದಯದಿಂದ ಆತನ ಸನ್ನಿಧಾನದಲ್ಲಿ ಬರುವಾಗ ದೇವರು ನಿನ್ನ ಹೃದಯದಲ್ಲಿ ಆತನ ಬರಬೇಕಿದೆ. ಆತನು ತೋರಿಸಿದಂತ ಪ್ರೀತಿಯನ್ನ ನಾನು ನೀನು ಗ್ರಹಿಸಬೇಕಿದೆ. ಬಾ ಮಗನೇ, ಮಗಳೇ, ಆತನ ಸನ್ನಿಧಾನದಲ್ಲಿ ಬಾ. ಆತನು ಮಾಡಿರ್ತಕ್ಕಂಥ 7 ಮಾತುಗಳನ್ನ ಕೇಳೋದಕ್ಕಿಂತ ಮುಂಚಿತವಾಗಿ ಆತನು ಪಟ್ಟಿರ್ತಕ್ಕಂಥ ಕ್ಷಮೆಯನ್ನ ನಾನು ನೀನು ಗ್ರಹಿಸಬೇಕಾಗಿದೆ.